डर तो नहीं रहे? तो हिंदुस्तान किसी की बाप की जागीर नहीं है, याद रखो। कान खोल कर सुन लो। आज हम लोग यहाँ जो जमा हुए हैं, किस लिए जमा हुए हैं ये सुन लो कान खोल के। मीडिया वाले भी मेरी बात को रिकॉर्डिंग कर लो। हमारे नौजवान, बच्चे, बूढ़े, जवान अपने काम रोजगार छोड़ करके इसलिए यहाँ जमा हुए हैं। हमारी इबादत गाहों पर हमले किए हैं, ये दहशतगाराना हमले किए हैं, हमारी मस्जिदों को शहीद किया है। और तुम कहते हो कि दहशतगर्द मुसलमान है। अब बताओ महाराष्ट्र के सीएम, बताओ तुम दहशतगर्द हो या मुसलमान दहशतगर्द है? बताओ। आप बार देख रहे हैं सोशल मीडिया पे एक मीम ट्रेंड हो रहा है, पापा ने वार रुकवा दी। क्या पापा ने वार रुकवा दी? मगर पापा को मस्जिद नहीं दिख रही। पापा दूसरे मुल्क की क्या कर रहे हैं? वार रुकवा रही है। ऐसा बीजेपी के ऑफिशियल वाले क्या कर रही है? प्रोपेगेंडा चला रही है। मगर पापा को जो जहां महाराष्ट्र में उनकी खुद की सरकार होने के बावजूद जो मस्जिद को शहीद किया गया वो नहीं दिख रहा है। ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಸರ್ವ ಜನಾಂಗದ ಶಾಂತಿಯ ತೋಟ ಕಳೆದ 3 ಅವಧಿಗಳಲ್ಲಿ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ, ಕಳೆದ 3ನೇ ಅವಧಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಷ್ಟ್ರದಲ್ಲಿ ಸುಮಾರು 7ಕ್ಕೂ ಅಧಿಕ ಮುಸಲ್ಮಾನ್ ಯುವಕರ ಮೇಲೆ ಗುಂಪು ಹತ್ಯೆಯನ್ನು ನಡೆಸಲಾಗಿದೆ. ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಏನು ರಾಷ್ಟ್ರದಾದ್ಯಂತ ಗುಂಪು ಹತ್ಯೆಗಳು ನಡೀತಾ ಇದೆ, ಆ ಒಂದು ಗುಂಪು ಹತ್ಯೆ ಮತ್ತು ಮಸ್ಜಿದಿಯ ಶಹೀದನ್ನು ಖಂಡಿಸಿ ಇವತ್ತು ಜಿಲ್ಲಾಡಳಿತದ ಮುಖಾಂತರ ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ದಿನಮಾನದಲ್ಲಿ ಈ ಒಂದು NDA ಸರ್ಕಾರ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಗುಂಪು ಹತ್ಯೆಗಳು ನಡೀತಾ ಇದೆ. ಯಾವತ್ತು ಮೇ 4ನೇ ತಾರೀಕಿನಿಂದ ಇವತ್ತಿನವರೆಗೂ 7 ಜನರ ಮುಸಲ್ಮಾನ್ ಯುವಕರ ಮೇಲೆ ಗುಂಪು ಹತ್ಯೆಯನ್ನು ನಡೆದಿದೆ, ಅವರೊಬ್ಬ ಮುಸಲ್ಮಾನ ಅನ್ನೋ ಕಾರಣಕ್ಕಾಗಿ. ಅದಕ್ಕಾಗಿ ನಾವು ಇವತ್ತು ಹೇಳ್ತಾ ಇದ್ದೇವೆ, ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ, ಪ್ರಜ್ಞಾವಂತ ನಾಗರಿಕನು ಕೂಡ ಇವತ್ತು ಮಾನ್ಯ ಮೋದಿಯವರಿಗಾಗಲಿ ಮಾನ್ಯ ಅಮಿತ್ ಶಾ ಅವರಿಗಾಗಲಿ ಉತ್ತರವನ್ನು ಕೊಟ್ಟಾಗಿದೆ. ಆ ಉತ್ತರವನ್ನು ಏನು ಬಳಸಿಕೊಂಡು ತಮ್ಮ ಒಂದು ಸರಿಯಾದ ಒಂದು ಅಧಿಕಾರವನ್ನು ಉಪಯೋಗಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಮಾನದಲ್ಲಿ SDPI ಪಕ್ಷ ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದೆ. ಎಲ್ಲಿವರೆಗೂ ಮಾನ್ಯ ರಾಹುಲ್ ಗಾಂಧಿಯವರು ಮೊನ್ನೆ ಒಂದು ತಮ್ಮ ಸದನದಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಡರಾವ್ ಮತ್ ಅಂತೇಳಿ ಬಿಲ್ಡಪ್ ಅನ್ನೋಂಥ ಒಂದು ಭಾಷಣವನ್ನು ಕೊಡ್ತಾ ಇದ್ದಾರೆ. ಯಾಕೆ ಮಾನ್ಯ ರಾಹುಲ್ ಗಾಂಧಿಯವರಿಗೆ ಈ ಮುಖಾಂತರ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಕೊಲ್ಲಾಪುರದ ಮಸ್ಜಿದಿಯ ಮೇಲೆ ಶಹೀದ್ ಮಾಡಿದಂತಹ ದುಷ್ಕರ್ಮಿಗಳನ್ನು, ಆ ಒಂದು RSSನ ಗುಂಡಾಗಳನ್ನು ಒದ್ದು ಇವತ್ತಿನವರೆಗೂ ಒಳಗಾಕಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಮುಸಲ್ಮಾನರ ಮೇಲೆ, ಮುಸಲ್ಮಾನರ ಭಾವನೆಗಳ ಮೇಲೆ ಧಕ್ಕೆಯನ್ನುಂಟು ಮಾಡುವುದೇ ನಿಮ್ಮ ಕೃತ್ಯ ಆಗಿದ್ದರೆ ಅಂಥ ಒಂದು ಭಾವನೆಗಳಿಗೆ, ಅಂಥ ಒಂದು ಅಧಿಕಾರವನ್ನು ನಾವು ಕಿತ್ತೆಸೆಯಲು SDPI ಪಕ್ಷ ಸನ್ನದ್ಧವಾಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನೀವು ಮಾಡ್ತಾ ಇರೋದು ಮತಾಂಧತೆಯ ರಾಜಕೀಯ. ನೀವು ಜನರ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ. ಕಳೆದ 3 ಅವಧಿಗಳಲ್ಲಿಯೂ ಕೂಡ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕಾದರೆ ಇದೇ ರೀತಿಯಾದ ಒಂದು ಆಯುಧವನ್ನು ಉಪಯೋಗಿಸಿಕೊಂಡು ಬಂದಿದೆ. ಆ ಆಯುಧ ಇನ್ಮೇಲೆ ನಡೆಯೋದಿಲ್ಲ. ಆ ಆಯುಧವನ್ನು ನಿಷ್ಕ್ರಿಯ ಮಾಡಲಿಕ್ಕೆ SDPI ಪಕ್ಷ ಸನ್ನದ್ಧವಾಗಿದೆ. ಅಂಥವರಿಗೆ ನಾವು ತಕ್ಕದಾದ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ. SDPI ಕರ್ನಾಟಕ ಮತ್ತು SDPI ರಾಷ್ಟ್ರವ್ಯಾಪಿ ಈ ಒಂದು ಆಂದೋಲನ ನಡೆಸಿ ಇವತ್ತು ನಾವೇನೆಲ್ಲ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಂಥ ಅಹಿತಕರ ಘಟನೆಗಳು ನಡೆದರೆ ಯಾವುದೇ ಕಾರಣಕ್ಕೂ SDPI ಪಕ್ಷ ಸಹಿಸುವುದಿಲ್ಲ. ಇವತ್ತು ಈ ಒಂದು ಹೋರಾಟ ಪ್ರಾರಂಭ ಮಾತ್ರ. ಮುಂದಿನ ದಿನಮಾನಗಳಲ್ಲಿ ತಾವು ಗಮನಿಸಿರ್ಬೋದು, ಕರ್ನಾಟಕದಲ್ಲಿಯೂ ಕೂಡ ಇದಕ್ಕೆ ಹೊರತೇನಿಲ್ಲ. ಮೊನ್ನೆ ತಾನೇ ಬಹಳಷ್ಟು ಕಡೆಗಳಲ್ಲಿಯೂ ಕೂಡ ಗುಂಪು ಹತ್ಯೆಗಳಂತಹ ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತೆಗೆದುಕೊಳ್ಳುವಂತಹ ಆ ಗೂಂಡಗಳನ್ನು, ಅಂಥ ಒಂದು ಸಂಘಟನೆಯನ್ನು ಇಮಿಡಿಯೇಟ್ಲಿ ಆಗಿ ರಾಷ್ಟ್ರದಾದ್ಯಂತ ಮತ್ತು ರಾಜ್ಯದಾದ್ಯಂತ ಬ್ಯಾನ್ ಮಾಡಬೇಕು. ಅವರಿಗೆ ತಕ್ಕದಾದ ಉತ್ತರವನ್ನು ಈ ರಾಷ್ಟ್ರ ಸರ್ಕಾರ ಮತ್ತು ಈ ರಾಜ್ಯ ಸರ್ಕಾರ ಕೊಡಬೇಕು. ಯಾಕಂದರೆ ಕಾನೂನು ವ್ಯವಸ್ಥೆಯನ್ನು ಕೈಗೆ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರವನ್ನು ಮಾಡ್ಕೊಡ್ತಾ ಇದ್ದಾರೆ. ಲಿಂಚಿಂಗ್ ಅಂತ ಆಗಲಿ, ಯಾವನೇ ಒಂದು ತಪ್ಪು ಮಾಡಿದಾನೆ ಅಂತೇಳಿ ಇಮಿಡಿಯೇಟ್ಲಿ ಅವ್ರಿಗೆ ಗುಂಪು ಕಟ್ಕೊಂಡು ಹೋಗಿ ಬಡಿಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾರು ಸ್ವಾಮಿ ಇವರಿಗೆ ಕಾನೂನನ್ನು ಕೈಗೆ ಕೊಟ್ಟವರು? ಈ ರಾಷ್ಟ್ರದಲ್ಲಿ ಪೊಲೀಸ್ ವ್ಯವಸ್ಥೆ ಇರುವುದಾದರೂ ಅದಕ್ಕೆ, ಈ ರಾಷ್ಟ್ರದಲ್ಲಿ ಕಾನೂನು ವ್ಯವಸ್ಥೆ ಇರುವುದಾದರೂ ಅದಕ್ಕೆ ನಾನು ಪ್ರಶ್ನೆ ಮಾಡಲು ಇಚ್ಛಿಸ್ತೇನೆ. ಮಾನ್ಯ ಕಾಂಗ್ರೆಸ್ನ ನಾಯಕರಲ್ಲಿಯೂ ಕೂಡ ಅಷ್ಟೇ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲಿಯೂ ತಪ್ಪು ನಡೀತದೆ, ಅದರ ತಪ್ಪಿನ ವಿರುದ್ಧ ನೀವು ಯಾರೂ ಮಾತನ್ನು ಹೇಳಲಿಕ್ಕೆ ತಯಾರಿಲ್ಲ. ನೀವು ಇದೇ ರೀತಿಯ ಮುಂದುವರೆದಿದ್ದಾದರೆ ರಾಜ್ಯದಲ್ಲಿಯೂ ಮತ್ತು ರಾಷ್ಟ್ರದಲ್ಲಿಯೂ ಕೂಡ ನಾವು ನಿಮಗೆ ತಕ್ಕದಾದ ಉತ್ತರವನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಈ ಮೂಲಕ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ SDPI. ರಂಜಾನ್ ಕಡಿವಾಲ್, SWC ಮೆಂಬರ್, ಕರ್ನಾಟಕ.